ನಿಂತ ಹಾಗೆ ನಿಂತ ನೀರ ಹಾಗೆ ನಾವಿರೋದು ದೇವರಿಗೆ ಇಷ್ಟ ಇಲ್ಲ. ಹರಿಯುವ ನೀರಾಗಿರಬೇಕೆಂದು ದೇವರು ಇಷ್ಟಪಡ್ತಾರೆ. ಈ ವಿಷಯದಲ್ಲಿ ದೇವರ ಆತ್ಮನು ಮಾತ್ರ ನಮಗೆ ಸಹಾಯ ಮಾಡಲು ಶಕ್ತನಾಗ್ಯಾನ. ಹಲ್ಲೆಲೂಯಾ. From the pastor to the core team, the believers, everyone walk in holiness and prepare yourself for the coming of Jesus. ಇಲ್ಲಿರುವ ಸಭಾಪಾಲಕರು, ಕೋರ್ ಟೀಮಲ್ಲಿರೋರು, ಹಿರಿಯರು, ಎಲ್ಲ ವಿಶ್ವಾಸಿಗಳು ಈ ಒಂದು ದರ್ಶನ ಮುಂದಿಟ್ಟುಕೊಂಡು ಪರಿಶುದ್ಧತೆಯಲ್ಲಿ ಮುಂದೆ ಹೋಗಿರಿ. ಆಶೀರ್ವಾದ ನಿಮ್ಮಿಂದ ಬರ್ತದೆ. God is looking at the young people. You know that the world today is bad. I told you what is happening. What is wrong is right. What is right is wrong in the eyes of the world. ಈಗ ಯವನಸ್ಥರಿಗೂ ನಾನು ಹೇಳ್ತಾ ಇದ್ದೀನಿ, ಈ ಲೋಕದಲ್ಲಿ ಗಮನಿಸ್ರಿ. ಏನು ಪಾಪನೋ ಅದೇ ಸರಿ ಅಂತ ಹೇಳ್ತಾರೆ, ಏನು ಸರಿ ಇದೆಯೋ ಅದು ಸರಿಯಲ್ಲ ಅನ್ನುವಂಥ ಕಾಲ ಬಂದೋಗಿದೆ. ಆದ ಕಾರಣ ಅಂಥವರೊಂದಿಗೆ ಯವನಸ್ಥರೇ ಬಹಳ ಜಾಗ್ರತೆಯಾಗಿ ಸಹವಾಸ ಮಾಡ್ರಿ. Young people have lost their identity. They don't know who they are, what they are. They don't know whether they are male or female. So many things are happening in the world. It is all the work of the enemy that is drawing them away from the plan and purpose ಇವತ್ತು of God. ಪ್ರಪಂಚದಲ್ಲಿ ನಾವು ಗಮನಿಸುವಾಗ ಮನುಷ್ಯ ಏನಾಗ್ತದನ, ಹೆಂಗಸು ಗಂಡಸು ಆಗ್ತದನ, ಗಂಡಸು ಹೆಂಗಸು ಆಗ್ತದನ, ಅಂಥ ರೀತಿಯಾದ ಕಾನೂನುಗಳು, ಅಂಥ ರೀತಿಯಾದ ಪರಿಸ್ಥಿತಿ, ಭಯಂಕರವಾಗಿ ಪಾಪ ಇವತ್ತೆಲ್ಲ ದೇಶಗಳಲ್ಲಿ ನಡೀತಾ ಇದೆ ಪ್ರಿಯರೇ. ಹೀಗಿರುವಾಗ ಯೌವನಸ್ಥರಾದ ನಾವು ಬಹಳ ಜಾಗರೂಕತೆಯಿಂದ ದೇವರಿಗೆ ನಡ್ಕೊಳ್ಬೇಕು. Let us find our identity in Christ. Who are we in Christ? ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ಅನ್ನೋದನ್ನು ಮೊದಲು ನಾವು ಕಂಡುಕೊಳ್ಳೋಣ. So that we are prepared as the next generation leaders. Now pastor is here. Now after him, who is going to take over this church? Who is going to lead this church? It is you. It is in your hands. All the young people who are sitting here. ಆದ ಕಾರಣ ಇಲ್ಲಿ ಕುಂತ ಯವನಸ್ಥರು, ಹಿರಿಯರು ದಯಮಾಡಿ ಲಕ್ಷ್ಯ ಕೊಡಿ. ಸೇವಕರು ಇವತ್ತಿರ್ತಾರೆ, ನಾಳೆ ಹೋಗ್ಬೋದು ದೇವ್ರ ಹತ್ರ. ಆದರೆ ಈ ಸಭೆನ ನಡೆಸ್ಕೊಂಡು ಹೋಗಕ್ಕ ನೀವೆಲ್ಲ ದೇವರ ಮಕ್ಕಳು, ಸೇವಕರು, ವಿಶ್ವಾಸಿಗಳು, ನಾಯಕರುಗಳು ಈ ದೇವರ ಸಭೆನ ಮುನ್ನಡೆಸ್ಕೊಂಡು ಹೋಗಕ್ಕೆ ನೀವು ಯಾವಾಗಲೂ ರೆಡಿಯಾಗಿರಬೇಕು. We need to take our lives seriously. ಈ ವಿಷಯದಲ್ಲಿ ಜಾಗ್ರತೆಯಾಗಿ ಗಂಭೀರವಾಗಿ ನಿಮ್ಮ ಜೀವಿತವನ್ನು ದೇವರ ಮುಂದೆ ತಗೊಳ್ರಿ. God is calling us to wake up, get up and see where you're standing. ಸಭೆಯನ್ನ ದೇವರಿ ಬೆಳಗಿನ ಜಾವ ಎಚ್ಚೆತ್ತುಕೋ ಮಗ, ನೀ ಸಿದ್ಧನಾಗು, ಎದ್ದೇಳು, ನಾನು ಭಾಳ ಬೇಗ ಬರ್ತಾ ಇದ್ದೀನಿ, ನೀನು ಇದ್ದ ಹಾಗೆ ಇರಬೇಡ, ನೀ ಮುಂದೆ ಬಾ ಅಂತೇಳಿ ದೇವರು ನಮ್ಮನ್ನು ಕರೀತದ. Even the women I'm talking to, this ಸ್ತ್ರೀಯರಿಗೆ in Isaiah chapter 32 verse 10 it says, ಏನು ಚಿಂತೆ ಇಲ್ಲದ ಸ್ತ್ರೀಯರು ನೀವು wake up. God is calling them to wake up. We just read that one ಈ verse. ಏಷಾಯ 32:10 ಇವತ್ತು ಸ್ತ್ರೀಯರಿಗೂ ದೇವರು ಮಾತಾಡ್ತಾನೆ. ನಾವು ವಾಕ್ಯ ಪಟ್ಟನೆ ತೆಗಿರಿ. ಏಷಾಯ 32:10. ಏಷಾಯ 32:10 9ರಿಂದ ಓದುವ. 9ರಿಂದ ಏಷಾಯ 32:9. ನಿಶ್ಚಿಂತೆಯ ಹೆಂಗಸರೇ ಏಳಿರಿ, ನನ್ನ ಧ್ವನಿಯನ್ನು ಕೇಳಿರಿ. ಭಯವಿಲ್ಲದ ಹೆಣ್ಣುಗಳಿರ, ನನ್ನ ಮಾತಿಗೆ ಕಿವಿಗೊಡಿರಿ. ನಿರ್ಭೀತರೇ, 1 ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ದ್ರಾಕ್ಷಿಯ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯೂ ದೊರೆಯದು. ನಿಶ್ಚಿಂತೆಯವರೇ ನಡುಗಿರಿ, ನಿರ್ಭೀತರೇ ಕಳವಳಗೊಳ್ಳಿರಿ. ಆಹಾ, Jesus. ಸಾಕು ಮಗ. ಓಕೆ, ನೀವು ಮನೆಗೆ ಹೋಗಿ ವಾಕ್ಯಗಳನ್ನು ನೀವು ಓದಬಹುದು. ಆದರೂ ಇಲ್ಲಿ ನಾವು ನಿಮ್ಮನ್ನು ಒಂದು ಭಯಪಡಿಸೋಕ್ಕೋಸ್ಕರ, ನಾಟ್ ಟು ಫ್ರೈಟನ್ ಯು, ಬಟ್ ದಿಸ್ ಇಸ್ ದ ವರ್ಸ್ ದಟ್ ದಿಸ್ ಇಸ್ ವಾಟ್ ಗಾಡ್ ಇಸ್ ಸ್ಪೀಕಿಂಗ್ ಟು ಹಿಸ್ ಪೀಪಲ್ ಟುಡೇ. ಇವತ್ತು ಯಾವ ನಿಶ್ಚಿಂತರಾಗಿ ನಾವು ಏನೇ ಆಗಲಿ, ನಾನು ಸರ್ ಒಳ್ಳೆದಿದ್ರೆ ಸಾಕು. ಲೆಟ್ ಅಸ್ ನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಹೌ ವಿ ಆರ್ ಟುಡೇ. ಸೊ ಈ ವಾಕ್ಯದ ಮೂಲಕ ನಿಮ್ಮನ್ನೇನೋ ಭಯಪಡಿಸುವಂಥದ್ದಲ್ಲ, ಆದರೆ ಸ್ತ್ರೀಯರಾದ ನೀವು ನಿಶ್ಚಿಂತೆಯಲ್ಲಿ ಇರೋದು ಮಾತ್ರ ಅಲ್ಲ, ಜಾಗರೂಕತರಾಗಿ ದೇವರ ಭಯಭಕ್ತಿಯಲ್ಲಿ ನಿಮ್ಮ ಕುಟುಂಬಗಳನ್ನು, ನಿಮ್ಮ ಭವಿಷ್ಯತ್ತನ್ನು ನೀವು ಕಟ್ಟಿಕೊಳ್ಳಬೇಕಾಗಿ ದೇವರ ಕರೆ ಕೊಡ್ತದನ. ಹಲ್ಲೆಲೂಯಾ. So when we read the word of God, let God speak to us. Let us open our minds to hear what God wants to speak to us. ಈ ವಾಕ್ಯ ದೇವರ ಸಮ್ಮುಖದಲ್ಲಿ ಧ್ಯಾನ ಮಾಡುವಾಗ ನಿಮ್ಮ ಕಿವಿಯನ್ನು ತೆರೆಯಿರಿ, ನಿಮ್ಮ ಮನಸ್ಸಲ್ಲಿ ವಿಚಾರ ಮಾಡಿರಿ. ದೇವರು
ಈ ವಾಕ್ಯದ ಮೂಲಕ ನನ್ನ ಹೃದಯದಲ್ಲಿ ಏನು ಹೇಳಲು ಬಯಸ್ತಾ ಇದ್ದಾನ ಅರ್ಥ ಮಾಡ್ಕೊಳ್ರಿ. God is not happy that we take everything for granted. ಇವತ್ತಿದ್ದ ಹಾಗೆ ನಾಳೆ ಸಹ ಎಲ್ಲ ಹಾಗೆ ಇರ್ಬೋದು, ಎಲ್ಲ ನಡೀತಾ ಹೋಗ್ತಾ it goes on, it will go on, nothing is going to change. Let us not think of it that way. ನಾವು ಎಲ್ಲ ಕುಟುಂಬ ಮಕ್ಕಳ ವಿಷಯದಲ್ಲಿ ಭಾಳ ಹಗುರವಾಗಿ ನಾವು ತಗೊಳ್ಳೋದು ದೇವರಿಗೆ ಇಷ್ಟಿಲ್ಲ. ಹಗುರವಾಗಿ ತಗೊಳ್ಳದೆ ಭಾಳ ಗಂಭೀರವಾಗಿ ನಮ್ಮ ಕುಟುಂಬ ನಮ್ಮ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗಿ ಜಾಗರೂಕರಾಗಿರಬೇಕು ಸ್ತ್ರೀಯರು. So, the end of this month we are going to be praying for missions, praying for different churches. As we are praying for those churches, let us ask God to purify every church. Let the church as a whole Glory. be prepared for the glory, for the coming of our King, of Jesus, who is coming to take a prepared bride, a prepared church, a holy church. ಜೀಸಸ್. ಈ ತಿಂಗಳಿನ ಕಡೆಯ ವಾರ ನ್ಯೂ ಲೈಫ್ ಸಭೆಯ ಎಲ್ಲ 210 ಸಭೆಗಳಿಗಾಗಿ ನಾವೆಲ್ಲರೂ ಸಭೆಯಾಗಿ ಸತತವಾಗಿ ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಕಳೀಲಿಕ್ಕಿದ್ದೇವೆ. ಆದ ಕಾರಣ ಎಲ್ಲ ಸಭೆಗಳು ದೇವರ ಪರಿಶುದ್ಧತೆಯಲ್ಲಿಯೂ ದೇವರ ಒಂದು ಚಿತ್ತ ನೆರವೇರಿಸುವ ವಿಷಯದಲ್ಲಿ ನಮ್ಮ ಎಲ್ಲ ನ್ಯೂ ಲೈಫ್ ಸಭೆಯ ಸಭಾಪಾಲಕರಿಗೆ ವಿಶ್ವಾಸಿಗಳಿಗೆ ದೇವರ ಸಹಾಯ ಮಾಡುವಂತೆ ಭಾರವಾಗಿ ಈ ತಿಂಗಳಿನ ಕಡೆಯ ಭಾನುವಾರ ಮಿಷನ್ ಸಂಡೇ ಅಂತ ಹೇಳ್ತೇವೆ, ಎಲ್ಲ ಸಭೆಗಳಿಗಾಗಿ ಪ್ರಾರ್ಥನೆ ಇರ್ತದೆ. ನಾವು ಗಂಭೀರವಾಗಿ ಎಲ್ಲ ಸಭೆಗಳಿಗಾಗಿ ಪ್ರಾರ್ಥಿಸುವ ಪ್ರೇರೆ. Now, 3 ದಿನಕ್ಕೋಸ್ಕರ ನಾವು ಕಾಯೋದು ಬೇಡ. We will begin. You have the PDF with you. You have the prayer. Begin. Already some churches have started to pray from the beginning of this month. ಇಡೀ ತಿಂಗಳು ಅವರು ಈ ವಿಷಯಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಸಹ ಸಭೆಯಾಗಿ ನಾವು ಈ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಈ ಕಡೆ 3 ದಿನಗಳಿಗಾಗಿ ನಾವು ಬರೀ ಕಾಯೋದು ಬೇಡ. ಕಡೆ 3 ದಿನ ಇರುತ್ತೆ. ಅದಕ್ಕಿಂತ ಈಗಲಿದ್ದಲೇ ನಾವು ಶುರು ಮಾಡುವ ಎಲ್ಲ ವಾಟ್ಸಪ್ಗಳಲ್ಲಿ ಎಲ್ಲ ಮೊಬೈಲಲ್ಲಿ ಗ್ರೂಪ್ಗಳಲ್ಲಿಯೂ ಆ ಪ್ರಾರ್ಥನಾ ಪಾಯಿಂಟ್ಗಳು ನಿಮ್ಮ ಕಳಿಸಲಾಗಿದೆ ಕೆಲವರಿಗೆ. ಮತ್ತು ಇನ್ನೂ ಯಾರಿಗಾದ್ರೂ ಬರೆದಿದ್ರೆ ಅದನ್ನು ಇವತ್ತು ಸಹ ನಾವೆಲ್ಲ ಮತ್ತೊಂದು ಸರಿ ಕಳಿಸ್ತೇವೆ. ಇವತ್ತಿಂದಲೇ ಎಲ್ಲ ಸಭೆಗಳಿಗೆ ಒಕ್ಕಟ್ಟಿಗಾಗಿ ಪರಿಶುದ್ಧತೆಗಾಗಿ ದೇವರ ಬರೋಣಕ್ಕೆ ಸಿದ್ಧರಾಗುವುದಕ್ಕಾಗಿ ಎಲ್ಲ ಸಭೆಗಳಿಗೆ ಒಕ್ಕಟ್ಟಾಗಿ ನಾವು ಭಾರವುಳ್ಳವರಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಂಬುತ್ತೇನೆ ದೇವರು ನಮ್ಮ ಪ್ರತಿಯೊಬ್ಬರ ಹತ್ರ ಮಾತನಾಡ್ತಾ ಇದ್ದಾನೆ. ನಾನು ಹೆಚ್ಚು ಸಮಯ ತಗೊಂಡಿದ್ದೇನೆ, ಕ್ಷಮಿಸಿ. ಆದರೂ ದೇವರು ನಮ್ಮಲ್ಲಿ ಏನು ಮಾತನಾಡ್ತಾ ಇದ್ದಾನೆ ನಾವು ಗಂಭೀರವಾಗಿ ನಾವು ತೆಗೆದುಕೊಂಡು ನಾವು ಪ್ರಾರ್ಥಿಸುವ. ಆಮೆನ್. ಜೀಸಸ್. ಎಲ್ಲರೂ ಪ್ರಾರ್ಥಿಸುವ, ಕಣ್ಣುಗಳನ್ನು ಮುಚ್ಚುವ. ಕರ್ತನು ಪರಿಶುದ್ಧಾತ್ಮನ ಮೂಲಕ ಸಭೆಗೆ ಹೃದಯಕ್ಕೆ ಹೃದಯ ಕೊಟ್ಟು ದೇವರು ಮಾತಾಡ್ತದನ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವ. ಶಕ ಬಾಬಾ ಬಾಬಾ ಬಾಬಾ, ಓ ಶಕ ಬಾಬಾ ಬಾಬಾ ರಬಾ ಬಾಬಾ ಬಾಬಾ ಬಾಬಾ, ಶಕ ಬಾಬಾ 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 ಬಾಬಾ. Glory, glory. Shika baba baba baba, shika baba baba baba. Holy Spirit, God bless you, Lord. We worship you. we worship, bless you. Glory, 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 glory. Shika baba baba baba. ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ನಾವು ಅಕಸ್ಮಾತಾಗಿ ಬಂದವರಲ್ಲ. ದೇವರು ಒಂದು ಉದ್ದೇಶದಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಿಂತ ನೀರಾಗೆ ನಾನಿನ್ನು ಇರುವುದಿಲ್ಲ ಸ್ವಾಮಿ, ಹರಿಯುವ ಹಳ್ಳದ ಹಾಗೆ ನನ್ನನ್ನು ದೇವರೇ ನೀನು ಎಲ್ಲೆಲ್ಲಿ ತಗೊಂಡೋಗ್ತೀಯೋ ಅಲ್ಲಿ ಈ ಕ್ರಿಸ್ತನ ಸುವಾರ್ತೆ ಸಾರ್ತೇನೆ ಅಂತ ಒಂದು ಪಾಪದಲ್ಲಿ ಕಷ್ಟ ಕಣ್ಣೀರಲ್ಲಿರೋರನ್ನ ಕ್ರಿಸ್ತನ ಸುವಾರ್ತೆಯ ಮೂಲಕ ದೇವರ ಸಮೀಪಕ್ಕೆ ತಂದು ಸಂಧಾನ ಮಾಡುವುದರಲ್ಲಿ ನನ್ನನ್ನೇ ನಾನು ಒಪ್ಪಿಸಿಕೊಡ್ತೇನೆ. ನನ್ನನ್ನು ಯಾವ ಸ್ಥಳದಲ್ಲಿ ಇಟ್ಟಿದೆಯೋ, ಯಾವ ಗ್ರಾಮದಲ್ಲಿ ಇಟ್ಟಿದೆಯೋ, ಯಾವ ವಾರ್ಡೆಯಲ್ಲಿ ಇಟ್ಟಿದೆಯೋ, ಯಾವ ಫ್ಯಾಕ್ಟ್ರಿ ಕಂಪನಿ ಎಲ್ಲಿ ಇಟ್ಟಿದೆಯೋ ಅಲ್ಲಿ ಒಂದು ಸಾಕ್ಷಿಯಾಗಿ ನಿಲ್ತೆ, ಕ್ರಿಸ್ತನ ಸಾಕ್ಷಿಯಾಗಿ ನಿಲ್ತೆ, ದೇವರ ಯೋಚನೆ ಪ್ರಕಾರ ಜೀವಿಸ್ತೇನೆ. ನನ್ನದೇ ಸ್ವಾರ್ಥ, ನನ್ನದೇ ಕುಟುಂಬ, ನಂದು ಅನ್ನೋದೆಲ್ಲ ಬದಿಗಿಟ್ಟು ದೇವರೇ ನಿನ್ನ ಸಂಕಲ್ಪ ನೆರವೇರಿಸುವುದಕ್ಕಾಗಿ ನಾನು ಮುಂದೆ ಬರುವೆ. ಸಮರ್ಪಣೆ ಮಾಡಿಕೊಳ್ಳುವ. ಎಲ್ಲರೂ ಬಾಯಿ ತೆರೀರಿ, ಹೃದಯವನ್ನು ತೆರೀರಿ. ಇವತ್ತುವರೆಗೂ ನನ್ನ ಸ್ವಾರ್ಥಕ್ಕಾಗಿ ನನ್ನದೇ ಸಂಸಾರ, ನನ್ನದೇ ಕುಟುಂಬ, ನಂದು ಅದು ನಂದು ಇದು ನಂದು ಇವತ್ತೆಲ್ಲ ಬದಿಗಿಡುವೆ. ಕರ್ತನೇ ನಿನಗೋಸ್ಕರ ನಿಲ್ತೇನೆ. ಆಶೀರ್ವಾದದ ಹಿಂದೆ ಹೋಗೋದು ಬೇಡ, ಆಶೀರ್ವಾದ ನಮ್ಮ ಹಿಂದೆ ಬರ್ತದೆ. ನಾವು ದೇವರಿಗಾಗಿ ನಿಂತ್ಕೊಂಡ್ರೆ ಪರಿಶುದ್ಧತೆಯಾಗಿ ಇವತ್ತಿನವರೆಗೆ ನಾವು ಬೇಡವಾದ
ಇನ್ನೂ ಅಪ್ಪಿತಪ್ಪಿ ಸಿನಿಮಾ, ಸೀರಿಯಲ್ಲು, ಓಸಿನೋ, ಮಟ್ಕನೋ, ಗುಟ್ಕ, ಬೇಡವಾದ ರೀಲ್ಸು, ದೇವರೇ ಎಲ್ಲ ಬೇಡವಾದ ವಿಷಯಗಳನ್ನು ಇವತ್ತು ನಾನು ಬಿಟ್ಟಾಕ್ತೆ. ಬೇಡವಾದ ಸ್ಥಳಗಳಿಗೆ ಹೋಗೋದು ಬಿಡುತ್ತೆ. ನನ್ನನ್ನೇ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕಾಗಿ, ಯೇಸು ಪರಿಶುದ್ಧನಾಗಿರೋ ಪ್ರಕಾರ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ಶಬಾಬಾಬಾ ಶಬಾಬಾಬಾ ಶಬಾಬಾಬಾ. ಸ್ತ್ರೀಯರೇ ಎಚ್ಚೆತ್ತುಕೊಳ್ಳ್ರಿ. ಸ್ತ್ರೀಯರೇ ಎಲ್ಲ ಹಗುರವಾಗಿ ತಗೊಂಬೇಡ್ರಿ. ಎಲ್ಲ ಹಗುರವಾಗಿ ತಗೊಂಬೇಡ್ರಿ. ಮಕ್ಕಳ ವಿಷಯದಲ್ಲಿ ಜಾಗ್ರತೆ, ಮನೆಯವರ ವಿಷಯದಲ್ಲಿ ಜಾಗ್ರತೆ, ಕುಟುಂಬದ ಬಗ್ಗೆ ಜಾಗ್ರತೆ, ಲೋಕದ ಹೊಲಸು ಅಂಟಿಕೊಳ್ಳದ ಹಾಗೆ ಜಾಗ್ರತೆ ವಹಿಸ್ರಿ, ಎಚ್ಚರವಾಗಿರಿ. ದೇವರು ಎಚ್ಚರಿಸ್ತಾ ಇದ್ದಾನೆ. ಯವನಸ್ಥರೇ, ಈ ಯವನ ಪ್ರಾಯದಲ್ಲಿ ದಯಮಾಡಿ ಯವನ ಆಸೆಗಳಿಗೆ ಒಳಗಾಗಬೇಡ್ರಿ. ದೇವರೊಂದು ಉದ್ದೇಶದಿಂದ ಒಂದು ಒಳ್ಳೆ ಕಾರ್ಯ ಪ್ರಾರಂಭ ಮಾಡೋಣ, ಅದನ್ನು ಆತನ ಮುಗಿಸ್ತಾನ, ಅದನ್ನು ಸಿದ್ಧಿಗೆ ತರ್ತಾನ. ಆದರೆ ನೀನು ದೇವ್ರಿಗೆ ಒಪ್ಪಿಸ್ಕೊಡ್ತೀಯ. ಪರಿಶುದ್ಧಾತ್ಮ ಸಹಾಯ ಕೇಳು ಮಗ. ನಿನ್ನ ಬಲ ಸಾಕಾಗ್ತಾ ಇಲ್ಲೇನೋ, ನಿನಗೆ ಬಲ ಸಾಕಾಗ್ತಾ ಇಲ್ಲ. ನಿನ್ನ ಒಳಗೆ ದೇವರಾತ್ಮ ಅದನ, ಪವಿತ್ರಾತ್ಮ ನಿನ್ನಲ್ಲ ಅದನ. ಪವಿತ್ರಾತ್ಮನಿಗೆ ಕೂಗು, ಪವಿತ್ರಾತ್ಮನಿಗೆ ಕೂಗು ಮಗ ಮಗಳೇ. ಪರಿಶುದ್ಧಾತ್ಮ ಎರಡು ಕೈ ಎತ್ತಿ ನನಗೆ ಸಹಾಯ ಮಾಡು ದೇವರೇ. ನಾನು ಬಲಹೀನ, ನನಗೆ ಸಹಾಯ ಮಾಡು. ನನ್ನ ಬಲಹೀನತೆಯಲ್ಲಿ ನಿನ್ನ ಬಲ ನನ್ನಲ್ಲಿ ಪೂರ್ಣ ಸಾಧಕವಾಗಲಿ ಎಂಬುದಾಗಿ ನಿನ್ನ ಕೃಪೆ ನನಗೆ ಕೊಡೆಯ ಅಂತೇಳಿ ಎಲ್ಲರ ಗಂಟಲೆತ್ತುವ ಒಂದು ಚಿಕ್ಕ ಪಲ್ಲವಿ ಕೇಳಿದ ವಾಕ್ಯ ಸಂಬಂಧವಾದ ಪಲ್ಲವಿಯನ್ನು ನಾವು ಆಡುತ್ತಾ ಪರವಶರಾಗಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳುವ ಪರಿಶುದ್ಧವಾದ ಸಭೆಗಾಗಿ ದೇವರು ಬರ್ತಾದನ. ಶೀಘ್ರದಲ್ಲಿ ದೇವರು ಬರ್ತಾದನ. ಶೀಘ್ರದಲ್ಲಿ ಮೊದಲಿಂಗ ಬರ್ತಾದನ. ಚುಕ್ಕು ಕಳಂಕ